ಮೋಟಿವೇಶನ್ ಕನಸುಗಳು ಬರೋದನ್ನ ನೋಡಿರ್ತೀವಿ. ಅದೇ ರೀತಿ ನಾವು ಸೊ ಟು ಅಚೀವ್ ಸಮಥಿಂಗ್, ಆ ಒಂದು ಹಂಗರ್, ಆ ಒಂದು ಥರ್ಸ್ಟ್. ಸೊ ಅನೇಕ ಕನಸುಗಳು ಎಲ್ಲರಿಗೂ. ಹಾಗಾದ್ರೆ ಕನಸು ಅನ್ನೋದು ಇಸ್ ಇಟ್ ಮ್ಯಾಂಡೇಟ್ ದಟ್ ಎವ್ರಿಬಡಿ ಶುಡ್ ಗೋ ಥ್ರೂ? ವೆರಿ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದರೆ ಇತ್ತೀಚೆಗೆ ನನಗೆ ಇನ್ನೊಬ್ಬರು ಇದೇ ಪ್ರಶ್ನೆಗಳನ್ನು ಕೇಳಿದ್ರು, ಈ ಕನಸು ಯಾಕೆ ಬೀಳ್ತದೆ, ಹೇಗಾಗ್ತದೆ ಅಂತೆಲ್ಲ. ಬೇಸಿಕಲಿ ಕನಸು ಪ್ರತಿಯೊಬ್ಬರಿಗೂ ಬೀಳ್ತದೆ. ಅಗೇನ್ ಇದು ನಾವು ಏನು ರಿಸರ್ಚ್ಗಳಿದೆಯೋ ಅದರ ಆಧಾರದ ಮೇಲೆ ಹೇಳೋದು. ಯಾಕಂತಂದರೆ ಕೆಲವ್ರು ಹೇಳ್ಬೋದು ನನಗೆ ದಿನ ಕನಸು ಬೀಳೋದೇ ಇಲ್ಲ ಅಂತ. ಆದರೆ ರಿಸರ್ಚ್ಗಳ ಆಧಾರದ ಮೇಲೆ ಹೇಳೋದು ಅಂತಾದರೆ ಎಷ್ಟು ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಕನಸು ಬೀಳ್ತದೆ. ಆದರೆ ಅವ್ರು ಎಚ್ಚರ ಆಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ಅದು ಮರ್ತು ಹೋಗಿರ್ತದೆ. ಹಾಗಾಗಿ ಎಷ್ಟೋ ಜನರಿಗೆ ಇಲ್ಲಪ್ಪ ನನಗೆ ರಾತ್ರಿ ಕನಸೇ ಬೀಳೋದಿಲ್ಲ ಅಂತ ಹೇಳುವಂಥ ವ್ಯಕ್ತಿಗಳು ಇದ್ದಾರೆ. ಕೆಲವರಿಗೆ ಪ್ರತಿದಿನವೂ ಕನಸು ಬೀಳೋದೆ, ಮಲಗಿದ ತಕ್ಷಣ ಒಂದು ಕನಸು ಬಿದ್ದೇ ಬೀಳುತ್ತೆ ಅನ್ನುವಂಥ ವ್ಯಕ್ತಿಗಳು ಇದ್ದಾರೆ. ಸೊ ಸಾಧಾರಣವಾಗಿ ನಾವು ಏನು ಸೈಕಾಲಜಿಸ್ಟ್ಗಳು, ನ್ಯೂರೋಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಪ್ರತಿಯೊಬ್ಬರಿಗೂ ಪ್ರತಿದಿನವೂ ಮಲಗಿದ ತಕ್ಷಣ ಅಥವಾ ಮಲಗಿದ ಮೇಲೆ ಅದರಲ್ಲಿ ಒಂದು ಸ್ಪೆಸಿಫಿಕ್ ಸ್ಟೇಜ್ ಇದೆ ಸ್ಲೀಪ್ನಲ್ಲಿ, ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಟೇಜ್ ಅಂತ. ಆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಟೇಜ್ನ ಸಂದರ್ಭದಲ್ಲಿ ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಕನಸು ಬೀಳುತ್ತೆ. ಸುಮಾರು 5 ನಿಮಿಷದಿಂದ 20 ನಿಮಿಷದ ಅವಧಿಯ ಕನಸು ಬಿದ್ದಿರ್ತದೆ ಅಂತ ಹೇಳ್ತಾರೆ. ಓಕೆ ಓಕೆ, ಅಂದ್ರೆ ದೊಡ್ಡ ಡ್ರೀಮ್ಸ್ಗಳು ಕೂಡ ಇರುತ್ತೆ. ಹೌದು, ನಿಮ್ಗೆ ಇಡೀ ಒಂದು ಸಣ್ಣ ಶಾರ್ಟ್ ಫಿಲ್ಮ್ ನೋಡಿದ ಹಾಗೇನೂ ಆಗ್ಬೋದು. ರಾತ್ರಿ ಎಲ್ಲ ಸಾಗಿದಂತ ಒಂದು ಡ್ರೀಮ್ ಆ ರೀತಿ ಕೂಡ ಬರುತ್ತೆ ಅಂತ ಹೇಳ್ತಿದ್ರಿ. ಇನ್ನು ಕನಸುಗಳಲ್ಲಿ ಅನೇಕರಿಗೆ ಕೆಟ್ಟ ಕನಸೇ ಜಾಸ್ತಿ ಬೀಳುತ್ತೆ ಅಂತ ಹೇಳ್ತಾರೆ. ಇದು ಯಾಕೆ? ಕೆಟ್ಟ ಕನಸು ಕೂಡ ಮ್ಯಾಂಡೇಟರಿಯಾ ಅಥವಾ ಒಳ್ಳೆ ಕನಸೇ ಯಾಕೆ ಎಲ್ಲರಿಗೂ ಬರಲ್ಲ? ಇದಕ್ಕೆ ಕಾರಣ ಏನಾಗ್ತದೆ ಅಂತಂದ್ರೆ, ಅಗೇನ್ ನಮ್ಮ ಜೀವನದಲ್ಲಿ ಪ್ರತಿದಿನವೂ ಒಳ್ಳೇದೇ ಆಗಬೇಕಾಗಿಲ್ಲ, ಕೆಲವು ಸತಿ ಕೆಟ್ಟದ್ದು ಆಗಿರ್ತದೆ. ಅದಕ್ಕೆ ನಾವು ಯುಗಾದಿನಲ್ಲಿ ಹೇಳೋದಲ್ವಾ, ಬೇವು ಬೇಕು ಬೆಲ್ಲವೂ ಬೇಕು ಅಂತ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಕೆಲವು ಸರ್ತಿ ಬೇರೆ ಬೇರೆ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸಿರ್ಬೋದು, ಎಮೋಷ್ನಲ್ ಟ್ರಾಮಾ ಆಗಿರ್ಬೋದು, ಅಥವಾ ಇನ್ಯಾವುದೋ ಸಮಸ್ಯೆಗಳಿಂದ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ಬೋದು. ಇಂಥ ಸಂದರ್ಭದಲ್ಲಿ ನಮಗೇನಾಗ್ತದೆ, ಅದೇ ಕಂಟಿನ್ಯೂ ಆಗಿ ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅದು ಕೆಟ್ಟ ಕನಸಾಗಿಯೂ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಸೊ ಅಗೇನ್ ಇಟ್ ಕ್ಯಾನ್ ಬಿ ಎ ಕಂಟಿನ್ಯೂಷನ್ ಆಫ್ ಯುವರ್ ಇಮೋಷನಲ್ ಟ್ರಾಮಾ. ಅಂದರೆ ಎಷ್ಟೋ ಸರ್ತಿ ಏನಾಗ್ತದೆ, ನಮಗೆ ಹೇಳ್ಕೊಳ್ಳಿಕ್ಕಾಗದಂಥ ಕೆಲವು ಮಾನಸಿಕ ಆಘಾತಗಳಾಗ್ತವೆ. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಅದನ್ನು ಎಲ್ಲೂ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕೂಡ ಅದು ಕನಸಿನಲ್ಲಿ ಬಂದು ವ್ಯಕ್ತ ಆಗುತ್ತೆ. ಓಕೆ, ಸೊ ಕನಸಿನಲ್ಲಿ ಬರುವಂಥದ್ದನ್ನ ನಾವು ರಿಯಲ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಬಹುದಾ? ಇಫ್ ಇಟ್ ಕ್ಯಾನ್ ಮ್ಯಾನಿಫೆಸ್ಟ್ ದೇರ್ ಇನ್ ಡ್ರೀಮ್ ಆಸ್ ವೆಲ್, ನಾವು ಅದನ್ನ ರಿಯಾಲಿಟಿಗೆ ತಂದುಕೊಳ್ಬಹುದಾ? ಇದಕ್ಕೆ ನಾನು ನಂತರ ನಿದ್ರೆಯಲ್ಲಿ ಕಾಣುವ ಕನಸಿಗಿಂತಲೂ ಹೆಚ್ಚು ಹಗಲು ಕನಸಿನಲ್ಲಿ ಇದನ್ನು ನಾನು ಹೆಚ್ಚು ಅಳವಡಿಸ್ತೇನೆ. ಹೇಗೆ ಅಂತಂದ್ರೆ, ಈಗ ಸಾಧಾರಣವಾಗಿ ನಾವು ಹಗಲು ಕನಸು ಕಾಣುವವರನ್ನು ಅಯ್ಯೋ ಇವನು ಯಾವಾಗಲೂ ಕನಸು ಕಾಣ್ತಾನೆ ಇರ್ತಾನೆ, ಇವ್ರು ನಿಜವಾಗ್ಲೂ ಆ್ಯಕ್ಷನಿಗೆ ಬರೋದೇ ಇಲ್ಲ ಅಂತ ಹೇಳ್ತೀವಿ. ಆದರೆ ನಿಜವಾಗಿ ಹಾಗಲ್ಲ. ಎಷ್ಟೋ ಸರ್ತಿ ಹಗಲು ಕನಸು ಕಾಣುವಾಗ ನೀವು ಎಲ್ಲಿಯವರೆಗೆ ನೀವು ಅದನ್ನು ತಗೊಂಡು ಹೋಗ್ಬೋದು, ಎಷ್ಟು ಆಸ್ಪಿರೇಷನನ್ನು ಪಡಿಬೋದು, ಅದರ ಆಧಾರದ ಮೇಲೂ ನಿಮ್ಮ ಆ್ಯಕ್ಷನ್ ಕೂಡ ಹೊಂದಿರ್ತದೆ. ಅಂದರೆ ಈಗ ನಿಮಗೆ ಒಂದು ಈಗ ಉದಾಹರಣೆಗೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇದ್ದಾನೆ, ನಾನು ವಿಶ್ವದಲ್ಲೇ ಒಬ್ಬ ರೆಕಗ್ನೈಸ್ ಆಗುವಂಥ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗ್ತೇನೆ ಅಂತ ಯಾವಾಗ ಹಗಲು ಕನಸು ಕಾಣ್ಲಿಕ್ಕೆ ಶುರು ಮಾಡ್ತಾನೋ ಆವಾಗ ನಿಧಾನವಾಗಿ ಆ ಕನಸು ಕೂಡ ನಮಗೆ ಆ್ಯಕ್ಷನ್ಗೆ ಮೋಟಿವೇಟ್ ಮಾಡೋ ಸಾಧ್ಯತೆಗಳಿರ್ತದೆ. ಸೊ ಹಾಗಾಗಿ ಹಗಲು ಕನಸು ಕೆಟ್ಟದು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಎಷ್ಟೋ ಸರ್ತಿ ಆ ಹಗಲು ಕನಸೇ ನಮಗೆ ಒಳ್ಳೆಯ ದಾರಿ ತೋರಿಸ್ಲಿಕ್ಕೂ ಸಾಧ್ಯ ಆಗ್ತದೆ. ಇನ್ನೊಂದು ಹೇಳ್ತಾನೆ, ಸಾಧಾರಣವಾಗಿ ನೀವು ಒಂದು ದೊಡ್ಡ ವಿಷಯವನ್ನು ಅಂದ್ಕೊಂಡಾಗ, ಉದಾಹರಣೆಗೆ ನಾನು ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಅಂದ್ಕೊಂಡ ತಕ್ಷಣ ನಮಗೇನು ಭಾವನೆಗಳು ಬರ್ತದೆ? ಕೆಲವರಿಗೆ ಏನು ಅನ್ಸ್ಬೋದು, ಹತ್ತು ಬಿಡೋಣ, ಎಷ್ಟು ಚೆನ್ನಾಗಿರ್ಬೋದು ಅಲ್ಲಿ ಅಂತ. ಇನ್ನು ಕೆಲವರಿಗೆ ಏನು ಅನ್ಸ್ಬೋದು, ಆಗ್ಲಿಕ್ಕೆ ಸಾಧ್ಯ ಇದೆಯಾ, ಎಷ್ಟೋ ಜನ ಅಲ್ಲಿ ಹತ್ತಬೇಕಾದ್ರೆ ತೀರ್ಕೊಂಡಿದ್ದಾರೆ, ಬಿದ್ದುಬಿಟ್ಟಿದ್ದಾರೆ. ಇಂಥ ಭಾವನೆಗಳು ಮಧ್ಯದಲ್ಲಿ ಬರ್ಬೋದು. ಇದನ್ನು ನಾವು ಸೈಕಾಲಜಿಕಲ್ ಶ್ಯಾಡೋಸ್ ಅಂತಲೂ ಹೇಳ್ತೇವೆ. ಸೊ ನೀವು ಹಗಲು ಕನಸು ಕಾಣಬೇಕಾದ್ರೆ ಎಲ್ಲಾದ್ರೂ ಈ ಶ್ಯಾಡೋಸ್ ಅಡ್ಡ ಬರ್ತಾ ಇದೆ ಅಂತ ಆದ್ರೆ ಬಹುಶಃ ಆ ಕನಸನ್ನು ನಿಮಗೆ ನನಸು ಮಾಡ್ಕೊಳ್ಳೋದಕ್ಕೆ ಈ ನಿಮ್ಮ ಅಡೆತಡೆಗಳೇ ಅಡ್ಡ ಆಗುವಂತ ಸಾಧ್ಯತೆಗಳು ಇರ್ತವೆ. ಇನ್ನರ್ ಫಿಯರ್ಸ್. ಹೌದು. ಸೊ ಹಾಗಾಗಿ ನಾವು ಇದನ್ನು ಕ್ಲಿಯರ್ ಮಾಡ್ಕೊಂಡಷ್ಟು ನಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಹಗಲುಗನಸಿನಲ್ಲಿ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟೀಸ್ ಹೆಚ್ಚಿರುತ್ತೆ ಅಂಡ್ ವಿ ಸಿ ಅ ವೈಡರ್ ಪರ್ಸೆಪ್ಷನ್ ಅನ್ಸುತ್ತೆ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಡೀಪ್ ಸ್ಲೀಪ್ ಅಲ್ಲಿ ಕಾಣುವಂತದ್ರಲ್ಲಿ ನಮ್ಮ ಕಂಟ್ರೋಲ್ ಇರೋದಿಲ್ಲ. ನಿಮಗೆ ಏನ್ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಓಕೆ,
ಓಕೆ, ಸೊ ಇದು ಒಂದು ಮೈನ್ ಡಿಫ್ರೆನ್ಸ್. ಸೊ ಹಗಲಗನಸು ಕೂಡ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪ್ಯಾಕ್ಟ್, ಅದು ಅಷ್ಟೇ ಪವರ್ಫುಲ್ ಆದಂತಹ ಮೆಸೇಜಸ್ ನ ನಮಗೆ ತಿಳಿಸುತ್ತೆ. ಹೌದು ಹೌದು. ಐ ಆಲ್ಸೋ ವಾಂಟ್ ಟು ನೋ, ಈಗ ನಾವು ಸಾಕಷ್ಟು ಜನ ತುಂಬಾ ಸ್ಪಿರಿಚುಯಾಲಿಟಿ ಬಿಲೀವ್ ಮಾಡ್ತೀವಿ, ಹೆಚ್ಚಿನ ಜನ ಅದಕ್ಕೆ ಮೊರೆ ಹೋಗ್ತಾ ಇದೀವಿ ಟು ಬಿ ವೆಲ್ ಅವೇರ್ ಆಫ್ ದ ಯೂನಿವರ್ಸಲ್ ಕಾನ್ಶಿಯಸ್ನೆಸ್. ಇಂಥ ಸಮಯದಲ್ಲಿ ಇಸ್ ಇಟ್ ಟ್ರೂ ದಟ್ ಯೂನಿವರ್ಸ್ ಆಕ್ಚುಲಿ ಸ್ಪೀಕ್ಸ್ ವಾಲ್ಯೂಮ್ಸ್ about its own language in a different way called dreams? ನಮ್ಮಲ್ಲಿ ಅದು ಹೇಳುತ್ತಾ, ಏನಾದರೂ ಮುಂಚಿತವಾಗಿ ಏನಾದರೂ ತಿಳಿಸುತ್ತಾ? ಇದನ್ನು ನಾನೇ ಇದು ನನ್ನ ಚಿಂತನೆಯ ಆಧಾರದ ಮೇಲೆ ಹೇಳುವಂಥದ್ದು. ಯಾಕೆಂದರೆ ಇದ್ರ ಬಗ್ಗೆ ನಾನು ಯಾವುದೇ ರಿಸರ್ಚ್ ಪೇಪರ್ ಓದಿಲ್ಲ. ಎಷ್ಟೋ ಸರ್ತಿ ನಾವು ಎಚ್ಚರದ ಸ್ಥಿತಿಯಲ್ಲಿ ಇದ್ದಾಗನೇ ಎಷ್ಟೋ ಸರ್ತಿ ನಿಮಗೆ ಕೆಲವು ಇಂಟ್ಯೂಷನ್ಸ್ ಬರುತ್ತೆ, ಬಹುಶಃ ನೀನು ಇದು ಮಾಡಬೇಡ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ಆದರೂ ಕೆಲವು ಸರ್ತಿ ನಾವು ಮಾಡ್ತೀವಿ, ಕೆಲವು ಸರ್ತಿ ಹೇಳ್ತಾ ಇರುತ್ತೆ ಮಾಡು ಹೋಗು ಪರವಾಗಿಲ್ಲ ಏನೂ ಆಗಲ್ಲ ಅಂತ, ಆದರೂ ನಾವು ಭಯದಿಂದ ಹಿಂದುಳಿದಿರ್ತೀವಿ. ಸೊ ದೇರ್ ಇಸ್ ಎ ಬೇಸಿಕ್ ಕನೆಕ್ಷನ್ ಬಿಟ್ವೀನ್ ಅವರ್ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಸೋಲ್ ಅಲಾಂಗ್ ವಿತ್ ದ ಕಾಸ್ಮಿಕ್ ಎನರ್ಜಿ. ಸೊ ಎಷ್ಟೋ ಸರ್ತಿ ಈಗ ನೀವು ಕಂಡಿರ್ಬೋದು, ಹಿಂದಿನ ಕಥೆಗಳಲ್ಲೂ ಇರ್ತು, ಕನಸಿನಲ್ಲಿ ಏನೋ ಒಂದು ಬಂದು ಹೇಳ್ದಂಗಾಯ್ತು, ಆಮೇಲೆ ಅದು ನನಸಾಯ್ತು ಅಂತ. ಸೊ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಕನೆಕ್ಷನ್ ವಿತ್ ದ ಕಾಸ್ಮಿಕ್ ಎನರ್ಜಿ ವಿತ್ ಅವರ್ ಡ್ರೀಮ್ಸ್. ಸೊ ಅದನ್ನು ಈಗೇನು ನಮಗೆ ನಮ್ಮ ವಿಜ್ಞಾನದ ಸಮಸ್ಯೆ ಏನು ಅಂತಂದ್ರೆ ಪ್ರತಿಯೊಂದಕ್ಕೂ ನಾವು ಪ್ರೂಫ್ ಕೊಡಬೇಕು. ಈ ಪ್ರೂಫ್ ಕೊಡೋದು ಅನ್ನುವಂಥದ್ದು ಇದು ಅನುಭವದ ವಿಷಯಗಳು. ನನಗೆ ಕನಸು ಕಂಡಿತ್ತು ಹೀಗಾಯ್ತು ಅನ್ನುವಂಥದ್ದು ಅನುಭವದ ವಿಷಯ. ಇದಕ್ಕೆ ನೀವು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಸುಮಾರು ಸೈಂಟಿಸ್ಟ್ಗಳು ಮಾಡ್ತಾ ಇದ್ದಾರೆ ಮತ್ತು ಅವ್ರ ಮಧ್ಯೆನೂ ಸುಮಾರು ಡಿಫರೆನ್ಸ್ ಆಫ್ ಒಪಿನಿಯನ್ ಕೂಡ ಇದೆ. ಸೊ ಆದರೆ ನನ್ನ ಪ್ರಕಾರ ಅಥವಾ ನನಗೆ ಅನಿಸೋ ಹಾಗೆ ದೆರ್ ಈಸ್ ಎ ಕನೆಕ್ಷನ್ ಬಿಟ್ವೀನ್ ಯುವರ್ ಕಾಸ್ಮಿಕ್ ಎನರ್ಜಿ ಆ್ಯಂಡ್ ಯುವರ್ ಡ್ರೀಮ್ಸ್ ಆಲ್ಸೋ. ಸೊ ನಾವು ಎಷ್ಟು ಮಟ್ಟಿಗೆ ನಮ್ಮ ಇನ್ನರ್ ಸೆಲ್ಫ್ನ ಅದಕ್ಕೆ ಟ್ಯೂನ್ ಇನ್ ಮಾಡ್ಕೋತೀವಿ ಆ ವೇವ್ ಲೆಂತ್ಗೆ, ಸೊ ದಟ್ ಪವರ್ಫುಲ್ ಆ ಇಂಟ್ಯೂಷನ್ ವುಡ್ ಬಿ. ಖಂಡಿತ. ಸೊ ಆ ಪ್ರಿಮಾನಿಷನ್ಸ್ ಇರಬಹುದು ಅಥವಾ ಪ್ರೀ ಕಾಗ್ನಿಟಿವ್ ಎಮೋಷನ್ಸ್ ನಮಗೆ ಜಾಗೃತವಾಗಿ ಇಟ್ ವಿಲ್ ಮ್ಯಾನಿಫೆಸ್ಟ್ ಸಮ್ ಆರ್ ದಿ ಅದರ್ ವೇ. ಹೌದು. ಸೊ ಅನೇಕರು ಇದನ್ನ ನಂಬ್ತಾರೆ, ಕೆಲವರು ನಂಬಲ್ಲ. ಫಾರ್ ದ ವೆರಿ ಎಕ್ಸಾಂಪಲ್ ನೀವು ಹೇಳಿದ್ದಕ್ಕೆ, ಎಷ್ಟೋ ಜನಕ್ಕೆ ಕನಸಿನಲ್ಲಿ ಅಲ್ಲೆಲ್ಲೋ ಒಂದು ದೇವಸ್ಥಾನ ಇದೆ ಹೊಲನಲ್ಲಿ ಗದ್ದೆನಲ್ಲಿ ಅಂತ ಹೇಳ್ತಾರೆ, ಅಂಡ್ ವೆನ್ ದೇ ರಿಯಲಿ ಡಿಗ್ ಇಟ್ ಇಸ್ ದೇರ್. ಹೌದು. ಎಷ್ಟೋ ಶಿಲೆಗಳು ಸಿಕ್ಕಿದೆ, ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ಸೊ ಬೇಸ್ಡ್ ಆನ್ ದಟ್ ದೇ ಮೆನಿ ಪೀಪಲ್, ಮೆನಿ ಡೈನಾಸ್ಟೀಸ್ ಅಲ್ಲಿ ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ. ಯುನೋ ಐ ಥಿಂಕ್ ಇಟ್ ಇಸ್ ಟ್ರೂ ಅಲ್ವಾ? ಸೊ ವಿ ಆಲ್ ಎಲ್ಲೂ ಏನೂ ಗೊತ್ತಿಲ್ಲದಿದ್ದಂಥ ವ್ಯಕ್ತಿಗೆ ಆ ಥರ ಕನಸು ಹೇಗೆ ಬರ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಅದಕ್ಕೆ ಉತ್ತರನೇ ಇಲ್ಲ. ಬಹುಶಃ ಅದು ಕಾಸ್ಮಿಕ್ ಎನರ್ಜಿಯಿಂದನೇ ಕನೆಕ್ಟ್ ಆಗಿ ಬರುವಂಥ ವಿಷಯಗಳು.